ಅದೇ ಹಿಂಗೆ ಮಾಡ್ಕೊಂಡು ಅಂದ್ರೆ ಆಯ್ತು ರೀ. ಅದು ನಮ್ಮಲ್ಲಕ್ಕಿಂತ ಹೋಗಲ್ಲ ಅದು ಮತ್ತೆ ಹಿಂದ್ರೆ ಹಿಂಗೆ ಹಿಂಗೆ ಬೋದಿ ಹಿಂಗೆ ಚುಚ್ಚ ಸರ್. ಹಲೋ ಸ್ನೇಹಿತರೆ, ಸ್ವಾಗತ ಸಹಲ್ ಕೃಷಿಗೆ. ನಾನು ನಿಮ್ಮ ಅಗ್ರಿಕಲ್ಚರ್ ಇಂಜಿನಿಯರ್ ರಾಘು ಮಾತಾಡೋದು. ಸ್ನೇಹಿತರೆ, ಇವತ್ತು ನಾನು ಗೊಂದಿಗೇರಿ ತಾಂಡ ಗುಲ್ಬರ್ಗ ಜಿಲ್ಲೆ ಒಳಗಿದ್ದೀನಿ. ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ತೀರಿ ಸಿಹಿ ಗೆಣಸು ನೋಡ್ತೀರಿಂದ. ಆಮೇಲೆ ನಮ್ಮ ಸರ್ ಆಲ್ಮೋಸ್ಟ್ ಅಲ್ಲಿ ಒಂದು 10 ವರ್ಷದಿಂದ ಸಿಹಿ ಗೆಣಸು ಮತ್ತು ಬೇರೆ ಬೇರೆ ಪ್ರಾಕ್ಟೀಸ್ ಎಲ್ಲ ಮಾಡ್ತಾಯಿದ್ದಾರೆ. ಸೊ ನಮ್ಮ ಸರ್ ತುರು ಕೇಳೋಣ. ಅದಕ್ಕಿಂತ ಮುಂಚೆ ನಮ್ದು ಏನು ರಿಕ್ವೆಸ್ಟ್ ಅಂದರೆ, ಇದು ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ನಮ್ಮ ರೈತರು ಶೇರ್ ಮಾಡಿರಿ. ಆಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ನಿಮ್ಮ ಹೆಸರು ರೀ? ಚಂದ್ರಶೇಖರ್ ರಾಠೋಡ್ ಅಂತ ರೀ. ಚಂದ್ರಶೇಖರ್ ರಾಠೋಡ್. ಯಾವ ರೀ ಸರ್ ಇದು? ಶ್ರೀನಿವಾಸಗಿರಿ ತಂಡ ಅಂತ ಬರ್ತದೆ. ಕಲಬುರಗಿ ಡಿಸ್ಟಿಕಲ್ಲಿ. ಓಕೆ ಸರ್, ಎಷ್ಟು ವರ್ಷದಿಂದ ಸಿಹಿ ಗೆಣಸು ಮಾಡ್ತಾ ಇದ್ರಿ ಸರ್? ಇದು ನಾವು ಒಂದು 10 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. 10 ವರ್ಷ ಸರ್? ಇದು ಬಿಟ್ಟು ಬೇರೆ ಬೇರೆ ಮತ್ತೆ ಬೆಳೆ ಮಾಡ್ತಾ ಇದ್ರಿ? ಬೇರೆ ಬೇರೆ ಈಗ ಬೆಂಡೆ ಇವು ಎಲ್ಲ ಕಾಯಿಪಲ್ಯ ಇವು ಎಲ್ಲ ಮಾಡ್ಬೋದು ಸರ್. ನಾವು ಕೊತ್ತಂಬರಿ ಮಾಡ್ತೀವಿ, ಮೆಂತ್ಯ ಮಾಡ್ತೀವಿ. ಸರ್, ಇದು ಸಿಹಿ ಗೆಣಸು ಮಾರ್ಕೆಟ್ ಎಲ್ಲಿ ಮಾಡ್ತೀರಿ? ಗುಲ್ಬರ್ಗ ಮಾರ್ಕೆಟ್ ಸರ್. ಅದಕ್ಕೆ ಮಾರ್ಕೆಟ್ ಆಯ್ತು ರೀ ಸರ್ ಇದು? ಮಾರ್ಕೆಟ್ ಆಯ್ತು ಸರ್. ಅದು ಇದು ಬೆಸ್ಟ್ ಟೈಮ್ ಯಾವ್ದು ಸರ್ ಸರಿಯಾಗಿ ಮಾರ್ಕೆಟ್ ನಮಗೆ ಹೆಚ್ಚಿಗೆ ಬರ್ಬೇಕಂದ್ರೆ? ಶಿವರಾತ್ರಿಗೆ ತೆಗಿಬೇಕ್ರಿ. ಶಿವರಾತ್ರಿಗೆ ಚೆನ್ನಾಗಿ ಬರ್ತದೆ? ಶಿವರಾತ್ರಿಗೆ ತೆಗಿಬೇಕ್ರಿ. ಶಿವರಾತ್ರಿಗೆ ತೆಗಿಬೇಕು. ಇದು ಅಂದಾಗೆ ಮಾಡ್ತದ್ರಿ ಹೆಚ್ಚಿಗೆ. ಅಂದ್ರೆ ಹ್ಯಾಂಗೆ ಕೆಜಿ ಮಾಡ್ತದೆ ಸರ್ ಇದು? ಇದು ಶಿವರಾತ್ರಿಯಲ್ಲಿ 40-50 ರೂಪಾಯಿ ಕೆಜಿ ಮಾಡ್ತದ್ರಿ ಇದು. 40-50 ರೂಪಾಯಿ. ಈಗ ನಾರ್ಮಲಿ ಸರ್? ಈಗ ನಾರ್ಮಲ್ ಅಂದ್ರೆ ಇದು ಒಂದು 20-25 ನಡದ್ರಿ ಈಗ ಪ್ರೆಸೆಂಟ್. 20-25 ಕೆಜಿ. ಓಕೆ ಸರ್. ಎಕರೆ ಎಷ್ಟು ಕ್ವಿಂಟಲ್ ತೆಗಿತೀರಿ ನೀವು? ಇದು ಎಕರೆಗೆ ನೋಡ್ರಿ, ಎಕರೆಗೆ ಆದ್ರೆ ಇನ್ನೂ ಭಾಳ ಆಗ್ತದ್ರಿ. ಎಕರೆಗೆ ಇದು ತೆಗಿಯೋದು ಆಗಲ್ಲ. ಇದು ಎಷ್ಟು ಸರ್? 10 ಗುಂಟೆ ಅದ ರೀ? ಇದು ಒಂದು 10 ಗುಂಟೆ ಅದ ರೀ. 10 ಗುಂಟೆಗೆ ಎಷ್ಟು ತೆಗಿತೀರಿ ಸರ್? 10 ಗುಂಟೆಗೆ ಇದರ ಏನಾರ ಒಂದು 10 ಕ್ವಿಂಟಲ್ ಮಾಲ್ ಹೊಂಡಿರ್ತದೆ ಸರ್. 10 ಕ್ವಿಂಟಲ್ ನಾರ್ಮಲಿಗೆ ಮಾಡಿದ್ರೆ. ಇನ್ನ ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ? ಚೆನ್ನಾಗಿ ಮಾಡಿದ್ರೆ ಮತ್ತೆ ಹೆಚ್ಚಿಗೆ ಆಗ್ತದೆ ಸರ್. ಇದಕ್ಕೆ ಸ್ವಲ್ಪ ಗೊಬ್ಬರ ಗಿಬ್ಬರ ಹಾಕ್ದೇವು ಅಂದ್ರೆ, ತಿಪ್ಪಿ ಗೊಬ್ಬರ ಹಾಕ್ತಾರೆ ಅಂದ್ರೆ ಸ್ವಲ್ಪ ಹೆಚ್ಚಿಗೆ ಇದು ಆಗ್ತದೆ. ಇಳೋದಕ್ಕಿಂತ ಹೆಚ್ಚಿಗೆ ಬರ್ತದೆ ಮತ್ತು ಮಾಲ್ನು ಚಲೋ ಬರ್ತದೆ. ಅಂದ್ರೆ ಅಂದಾಜು ಎಷ್ಟು ಬರ್ಬೋದು ಸರ್ ಹೆಚ್ಚಿಗೆ ಅಂದ್ರೆ ಮಾಡಿದ್ರೆ, ಚೆನ್ನಾಗಿ ಮಾಡಿದ್ರೆ? ಹೆಚ್ಚಿಗೆ ಬಂದ್ರೆ 10 ಕ್ವಿಂಟಲ್ ಮತ್ತೆ ಇಟ್ಟೆ ಅದಲ್ರಿ ಇದು. ಈಗ ಒಂದು 10 ಕ್ವಿಂಟಲ್ ಅಂದೇವ್ರಿ, ಒಂದು 15 ಕ್ವಿಂಟಲ್ ತಗ ಹೊಂಡ್ರಬಹುದು ರೀ. 15 ಕ್ವಿಂಟಲ್ ತಗ ತೆಗಿಬೋದು. ಇದ್ರದ್ದು ಬೀಜ ಹಾಕ್ಬೇಕಾ, ಸಸಿ ಸಿಗ್ತದ, ಏನ್ ಯಾವ ಥರ ಮಾಡ್ಬೇಕು ಸರ್? ಬೆಳೆ ಸಿಗ್ತದೆ. ಬೆಳೆ ಸಿಗ್ತದೇನ್ರಿ? ಅಂದ್ರೆ ಯಾವ ಥರ ಸರ್ ಬೆಳೆ ತೋರಿಸ್ತೀರಿ ನಮ್ಗೆ? ತೋರಿಸ್ತೇವೆ ಸರ್. ಇದು ಗೆಣಸಿನ ಬೆಳೆನೇ ಅದ. ಇದು ಬೆಳೆನೇ ಅದ ರೀ ಇದು. ಓಕೆ. ಇದು ಬೆಳೆನ ಇದಕ್ಕೆ ಕಟ್ ಮಾಡೋದು ಸರ್. ಓಕೆ. 1 ಗೇಣ 1 ಫೀಟ್ ಕಟ್ ಮಾಡಕೇಸಿ ಬೋದ್ ಬಿಡೋದ್ರಿ ಇದಕ್ಕೆ. ಆದ್ರೆ ಈ ತರ ಬೋದ್ ಬಿಡ್ಬೇಕೇನ್ ಸರ್? ಈ ತರ ಬೋದ್ ಬಿಡೋದು. ಬೋದ್ ಬಿಡ್ಕೇಸಿ ಇದಕ್ಕೆ ನೀರು ಬಿಟ್ಟು ಚುಚ್ಚೋದ್ರಿ ಇದು. ಹ್ಯಾಂಗ್ ಚುಚ್ಬೇಕು ಸರ್ ಇದಕ್ಕೆ? ಹಿಂಗೆ ಬೋದಿ ಹಿಂಗೆ ಚುಚ್ಚ ಸರ್ ಇದು. ಓಕೆ, ಹಿಂಗೆ ಚುಚ್ಬೇಕೇನ್ರಿ ಅದು? ಓಕೆ ಓಕೆ ಓಕೆ. ಅಂದ್ರೆ ಇದು ಬೇರ್ಸಿಗೆ ತಗೋಬೇಕಂದ್ರೆ ಯಾರ ಕಡೆ ಹೋಗ್ಬೇಕು ಸರ್? ಓಕೆ. ಎಲ್ಲಿ ಅಂದ್ರೆ ಹೆಚ್ಚಿಗೆ ಎಲ್ಲಿ ಬೆಳಿತಾರ ಅಲ್ಲಿ ಸಿಗ್ಬೋದು ಸರ್ ಇದು. ಆ ಥರ ಏನು ಸರ್? ಓಕೆ ಓಕೆ ಓಕೆ. ಹೆಚ್ಚಿಗೆ ಎಲ್ಲಿ ಬೆಳಿತಾರ ಅಲ್ಲೇ ಸಿಗ್ತದೆ. ಮತ್ತೆ ಬೆಳೆ ಸಿಗೋದು ಇದೇ ಟೈಮ್ ಸರ್. ಈಗ ಆಮೇಲೆ ಸಿಗುದಿಲ್ಲ ಇದು. ಈ ಮಾರ್ಚ್ ಟೈಮ್ನಾಗೆ? ಈ ಟೈಮಿಗೆ ಸಿಗೋದು. ಅಂದ್ರೆ ಈ ಕಟಾವ್ ಹಾರ್ವೆಸ್ಟ್ ಆಗೋ ಟೈಮ್ನಾಗೆ ಏನು ಸರ್? ಯಾಕಂದ್ರೆ ಈಗ ನಾವು ತೆಗಿತೇವಲ್ರಿ, ಈ ಟೈಮಿಗೆ ಇದು ಬೆಳೆ ಕೊಯ್ದ ಕೇಸಿನೇ ಹೊರಗೆ ಹಾಕೇಸಿ ತೆಗಿತೇವ್ರಿ. ಅವಾಗ ಇದು ಬೆಳೆ ಒಯ್ದ ಕೇಸಿ ನೀವು ಹಚ್ಕೋಬಹುದ್ರಿ ಇದು. ಹೌದೇನು ಸರ್? ನೀವು ಮಾಡ್ಕೋಬಹುದು, ಬೆಳೆ ಮಾಡ್ಕೋಬಹುದು ಇದು. ಅಂದ್ರೆ ಹೊರಗೆ ತರೇನ್ ಬೇಕಾಗಿಲ್ರಿ? ಬೇಕಾಗಿಲ್ಲ. ನಮ್ಮ ಕಡೆ ಇತ್ತಂದ್ರೆ ಮಾಡ್ಕೋಬಹುದ್ರಿ? ಮಾಡ್ಕೋಬಹುದ್ರಿ. ಓಕೆ ಸರ್. ಓಕೆ. ನಾವು ಒಂದ್ಸಲ ಮಾಡ್ಕೊಂಡು ಅಂದ್ರೆ ಆಯ್ತು ರೀ. ಅದು ನಮ್ಮಲ್ಲಕ್ಕಿಂತ ಹೋಗಲ್ಲ ಅದು. ಮತ್ತೆ ಹಿಂದ್ಗಡೆ ಕಂಟಿನ್ಯೂ ಆಗ್ತದೆ ಇರ್ತೈತೆ. ಬೆಳಿ ಅದ ಸರ್. ಓಕೆ. ಈ ಕಡೆ ಇನ್ನ ತೆಗೆಯದ ರೀ. ಓಕೆ. ಈಗ ಸರ್ ನಾವು ನೆಕ್ಸ್ಟ್ ಅಂದ್ರೆ ಯಾವ ಟೈಮ್ನಾಗ ಹಾಕ್ಬೇಕ್ರಿ ಇದು? ಪ್ಲಾಂಟೇಶನ್ ಮಾಡ್ಬೇಕಂದ್ರೆ ಯಾವ ಟೈಮ್ನಾಗ ಸರ್? ನಾವು ಇದು ಹೇಳ್ತೀರಿ ಅಕ್ಟೋಬರ್ ತಿಂಗಳ, ಶ್ರಾವಣ ತಿಂಗಳಲ್ಲಿ. ಆ ಟೈಮ್ನಾಗ ಮಾಡ್ಬೇಕ್ರಿ. ಉತ್ತರಿ ಮಳೆಗೆ ಹಚ್ಚಿ ಬಿಡ್ಬೇಕು ನೋಡ್ರಿ ಇದು. ಹಚ್ಚಿ ಬಿಡ್ಬೇಕ್ರಿ. ಅಂದ್ರೆ ಎಷ್ಟು ತಿಂಗಳು ಬೆಳೆದ್ರಿ ಇದು? ಇದು ಒಂದು 6 ತಿಂಗಳದ್ರಿ. 6 ತಿಂಗಳಾಗ ಎಲ್ಲ ಕಟಾವ್ ಆಗ್ಬಿಡ್ತೈತೆ. ಇಲ್ಲ ಸರ್, ಈಗ ನಿಮ್ಮ ಕಡೆ ಸಸಿ ಈಗ ಬೆಳಿ ಅದಂತ ಹೇಳಿ ಸರ್, ಬೆಳ್ಳಿ ಅದಲ್ರಿ? ಈ ಬೆಳ್ಳಿ ಈಗ ಆಲ್ರೆಡಿ ಮಾರ್ಚ್ನಾಗ ಮುಗಿದ್ರಿ. ಓಕೆ. ಈಗ ನಾವು ನೆಕ್ಸ್ಟ್ ಟೈಮ್ ಮಾಡ್ಬೇಕಂದ್ರೆ 6 ತಿಂಗಳ ಗ್ಯಾಪ್ ಅದ. 6 ತಿಂಗಳಾಗ ಈಗ ಎಲ್ಲನೇ ಒಣಗ ಹೋಗ್ತದ. ಅಂತ ಟೈಮ್ನಾಗ ಹೆಂಗ್ ಮಾಡ್ಬೇಕು ಸರ್ ಈಗ ನೆಕ್ಸ್ಟ್? ಇದು ನಾವು ತೆಗೆದಿರ್ತೇವಲ್ರಿ, ಇದ್ರೊಳಗೆ ಇನ್ನ ಚಿಗಿತದ್ರಿ. ಈಗ ಇವು ಚಿಗುತ್ತಾವ ಸರ್? ಚಿಗಿತಾವ್ರಿ. ಅಂದ್ರೆ ಒಳಗೆ ಆಲ್ರೆಡಿ ಗೆಣಸ್ ಅದ ರೀ? ಇದು ಗೆಣಸ್ ಅದ ರೀ? ಗೆಣಸ್ ಅದ ರೀ. ಇನ್ನ ನೆಗಲ್ ಹುಡುದಿಲ್ರಿ, ಇದ್ರ ತೆಗಿಬೇಕು ಇನ್ನ. ಓಕೆ ಓಕೆ. ತೆಗದ್ ಕೇಸಿ ಮಾರ್ಕೇಸಿ ಹಿಂದರ್ಗಡಿ ಜೂನ್ ತಿಂಗಳಲ್ಲಿ ಮಳೆ ಏನ್ ಬೀಳ್ತದಲ್ರಿ, ಅದು ಮಳೆಗಾಲದಾಗ ಮತ್ತೆ ಚಿಗಿತೈತೆ ಅದು. ಇಲ್ಲಿ ಚಿಗುತ್ತದೇನು ಸರ್ ಇದು? ಈ ತರ ಚಿಗುತ್ತದ್ರಿ? ಈ ತರ ಈಗ ಚಿಗಿತೈತೆ ನೋಡ್ರಿ. ಆ ತರ ಚಿಗಿತೈತೆ. ಅಂದ್ರೆ ಇದು ಹೆಚ್ಚಿಗೆ ಮಳೆ ಬಿತ್ತಂದ್ರೆ ಚಿಗ ಚಾಲು ಆಗ್ತದ್ರಿ? ಇದು ಸಿಗತ್ತದ್ರಿ. ಮತ್ತೆ ಅದು ಅದೇ ಬೆಳೆಗೆ ನಾವು ನೀರ್ಗೀರ್ ಬಿಟ್ಟು ಯೂರಿಯಾ ಹೊಡೆದ್ಕೇಸಿ ಬಿಟ್ಟೇವೆ ಅಂದ್ರೆ ಅದೇ ಬೆಳೆ ಆಗ್ತದೆ. ಮತ್ತೆ ಅದೇ ಕಂಟಿನ್ಯೂ ಆಗ್ತದೆ. ಅಂದ್ರೆ ಇದಕ್ಕೆ ಬೀಜ ಅಂತದ್ ಏನ್ ಬೇಕಾಗಿಲ್ಲ? ಬೀಜ ಏನ್ ಜರುತ್ತೆ? ಬೀಜನೇ ಸಿಗಲ್ತಿಲ್ಲ. ಬೀಜ ಇಲ್ರಿ ಅದಕ್ಕೆ. ಇದಕ್ಕೆ ಬೀಜನೇ ಇಲ್ಲ? ಡೈರೆಕ್ಟ್ ನಮ್ಗೆ ಅಂದ್ರೆ ಇದು ಬೆಳೆನೇ. ಓಕೆ ಓಕೆ ಸರ್. ಓಕೆ ಸರ್. ಈಗ ಬೋದ್ ಇದು ಮಾಡ್ತಿರಲ್ಲ, ಬೋದ್ ಮಾಡೋ ಟೈಮ್ ಏನಾರ ಗೊಬ್ಬರ ಹಾಕ್ತಿರಿ ಸರ್? ಇದು ತಿಪ್ಪಿ ಗೊಬ್ಬರ ಹಾಕ್ಬೋದು ಸರ್. ತಿಪ್ಪಿ ಗೊಬ್ಬರ ಗೊಬ್ಬರ ಹಾಕ್ಬೋದ್ರಿ. ತಿಪ್ಪಿ ಗೊಬ್ಬರ ಯಾವ ಸರ್ ಅಂದ್ರೆ ಇನ್ನ ಚಂದ ಬರ್ತೈತಿ. ಹೌದಾ?
ಓಕೆ ಸರ್, ತಿಪ್ಪಿ ಗೊಬ್ಬರ ಏನು ಹಸಿದ್ ಹಾಕ್ಬೇಕಾ ಒಣಗಿದ್ ಹಾಕ್ಬೇಕು ಸರ್ ಇದು? ಒಣಗಿ ಸರ್ ಒಣಗೈತೆ. ಹಸಿದ್ ಬೀಳ್ಬೇಡ್ರಿ, ಹಸಿದ್ ಬಿದ್ದರೆ ಅದು ಆಗಲ್ರಿ, ಅದು ಆಗಲ್ರಿ. ಆಗಲ್ರಿ. ಏನು ಪ್ರಾಬ್ಲಮ್ ಆಗ್ತದೆ ಸರ್? ಅದು ಹುಳ ತಿಂತದ್ರಿ ಅದರಲ್ಲಿ. ಓಹೋ, ಕೆಳಗೆ ಸಿಹಿ ಗೆಣಸಿ ಹುಳ ಚಲೋ ಹುಳ ತಿನ್ಬಿಡ್ತಾರೆ ಅದು. ಅಂದ್ರೆ ಒಂದ್ ಕಾಯಿಗೆ ತಿಂತದೇನು ಎಲ್ಲ ಕಾಯಿ ತಿಂತದೆ? ಎಲ್ಲ ಕಾಯಿ ಪೂರಾ ಇದನ್ನೇ ಆಗ್ತದ್ರಿ ಅದು. ಅಂದ್ರೆ ಒಂದ್ ಕಾಯಿಗೆ ಚಾಲು ಆಯ್ತಂದ್ರೆ ಎಲ್ಲ ಕಾಯಿ ಹಂಗೆ ತಿನ್ಕೋತೆ ಹೋಗ್ತದೆ ಅದು ಒಳಗೆ ರೀ. ಒಳಗೆ ಎರೆಹುಳನ್ನು ಒಳಗಿಂದ ಒಳಗೆ ತಿರ್ಗಾಡ್ತದಲ್ಲ, ಹಂಗೆ ಅದು ಎಲ್ಲ ನಾಶ ಮಾಡಿಬಿಡ್ತಾರೆ ಎಲ್ಲ. ಓಹೋ, ಅಂದ್ರೆ ಸರ್ ಇದು ಬೆಡ್ ಕಂಪಲ್ಸರಿ ಮಾಡ್ಲೇಬೇಕೇನು ಸರ್? ಮಾಡ್ಲೇಬೇಕ್ರಿ. ಸಣ್ಣ ಸಣ್ಣ ಬೋದು ಸಣ್ಣ ಬೋದ್ ಮಾಡೇಬೇಕ್ರಿ. ಬೋದ್ ಮಾಡ್ಲೇಬೇಕೇನು ಸರ್? ಆದ್ರೆ ಬೋದ್ ಮಾಡೋ ಟೈಮ್ ಏನು ಗೊಬ್ಬರ ಕೊಡಲ್ರಿ ನೀವು? ಗೊಬ್ಬರ ಕೊಡಲ್ರಿ. ಮತ್ತೆ ಹಿಂದ್ಗಡೆ ಅದು ಒಂದು ಚಿಗಿತದಲ್ರಿ, ಹಚ್ಚಿದ್ದು ಬೆಳೆವನ್ನ ಚಿಗಿತೀವಲ್ಲ, ಚಿಗದ ಮೇಲೆ ಸ್ವಲ್ಪ ಸದಿಗಿದಿ ತೆಗೆದ್ ಕಸಿ, ಸ್ವಲ್ಪ ಯೂರಿಯಾ ಹೊಡೆದ್ ಕಸಿ, ಆಮೇಲೆ ನೀರು ಬಿಟ್ಟ ಅಂದ್ರೆ ಅದು ಆಯ್ತು ರೀ. ಆಮೇಲೆ ಅಷ್ಟೇನು ಇದು ಸದಿ ತೆಗಿಸ್ಬೇಕು, ಕೈಲಿಂದ ತೆಗಿಸ್ತಾರ ಸರ್? ಕೈಲೇ ರೀ. ಅಂದ್ರೆ ಔಷಧಿ ಏನು ಹೊಡಲ್ರಿ? ಈಗ ಔಷಧಿ ಏನು ಇಲ್ರಿ. ಔಷಧಿ ಅಂದ್ರೆ ನಮ್ದು ಇದ್ರದ್ದು ಔಷಧಿ ಅಂತಾರಲ್ಲ, ನಮ್ದು ವಿಡಿಸೈಡ್ಸ್ ಅಂತ ಇದು ಹುಲ್ಲಿಂದ ಏನು ಹೊಡಲ್ಲ? ಹುಲ್ಲಿದ್ ಹೊಡೆದ್ರೆ ಅದು ಆಗಲ್ಲ ಅಲ್ರಿ. ಆಗಲ್ಲ ಏನು ಸರ್? ಆಗಲ್ರಿ, ಆಗಲ್ಲ. ಅಂದ್ರೆ ಹುಲ್ಲಿನ ಔಷಧಿ ಹೊಡಿಬಾರ್ದು? ಹೊಡಿಬಾರ್ದ್ರಿ. ಇದು ಹುಲ್ಲಿನ ಔಷಧಿ ಹೊಡೆದ್ರೆ ಏನು ಬೆಳಗ್ಗೆ ಹಾನಿ ಆಗ್ತದೆ? ಬೆಳಗ್ಗೆ ಹಾನಿ ಇಲ್ರಿ, ಕೊಳತದ್ರಿ ಪೂರ. ಇದು ಪೂರಾ ಹೋಗ್ಬಿಡ್ತದ್ರಿ? ಹುಲ್ಲೇನು ಒಣಗ್ತದಲ್ರಿ, ಪೂರಾ ಒಣಗ್ತದ, ಒಳಗೆ ಅದು ಎಲ್ಲ ನಾಶ ಆಗ್ಬಿಡ್ತಾವೆಲ್ಲ, ಪೂರಾ ನಾಶ ಆಗ್ತೈತ್ರಿ. ಓಕೆ ಸರ್, ಓಕೆ. ಆಮೇಲೆ ಸರ್ ಯೂರಿಯಾ ಅದಕ್ಕೇನು ಫಂಗಸ್ ಏನಾರ ಬರ್ತದ್ರಿ ಸರ್? ಏನು ಬರೋದಿಲ್ರಿ, ಏನು ಬರೋದಿಲ್ಲ. ಮತ್ತೆ ಈ ನೀರು ಹೆಚ್ಚಿಗೆ ಬಿದ್ದರೆ ಟೈಮಿಂಗ್ ಸರಿಯಾಗಿ ಬಿಡ್ಬೇಕ್ರಿ. ಎಷ್ಟು ದಿವ್ಸ ಒಂದ್ಸತಿ? 15 ದಿವ್ಸಕ್ಕೆ ಒಮ್ಮೆ ನೀರು ಬಿಡ್ಬೇಕ್ರಿ. ಅದು ಕಂಪಲ್ಸರಿ. ಸ್ವಲ್ಪ ಒಣಗಪ್ಲೆ ಆಯ್ತಲ್ಲ, ಅವಾಗ ನೀರು ಬಿಡ್ಬೇಕ್ರಿ. ಹೆಚ್ಚಿಗೆ ನೀರು ಆಯ್ತಂದ್ರೂ ಅದು ತಳಗ್ ಬೇರೆ ಆಗ್ಬಿಡ್ತದೆ, ಅದು ಗಡ್ಡಿ ಕಟ್ಟಲ್ಲ, ಅದು ಗೆಣಸಾಗಲ್ಲ. ಗೆಣಸಾಗಲ್ಲ ಸರ್? ನೀರು ಹೆಚ್ಚಿಗೆ ಆಯ್ತಂದ್ರೆ. ನೀರು ಹೆಚ್ಚಿಗೆ ಆದ್ರೆ ಪ್ರಾಬ್ಲಮ್ ರೀ. ನೀರು ಅಟ್ಟೆ ಮೇಡಮ್, ಅದಕ್ಕೆ ಲೆಕ್ಕಲ್ಲೇ ಬಿಡ್ಬೇಕ್ರಿ. 15 ದಿವ್ಸಕ್ಕೆ 10 ದಿವ್ಸಕ್ಕೆ ಒಮ್ಮೆ ಬಿಡ್ಬೇಕು ನೀರು. ಓಕೆ ಸರ್, ಓಕೆ. ಅಂದ್ರೆ ನಮ್ಮ ಥಂಡಿ ಡ್ರಿಪ್ ಇದ್ದನ್ನು ನಡೀತದ್ರಿ. ಅಥವಾ ನಾವು ಹೆಚ್ಚಿಗೆ ಡ್ರಿಪ್ ಏನು ಮಾಡಲ್ರಿ, ಬುಸ ಪೈಪ್ಲಿಂದ ಮಾಡ್ತೀವಿ. ಅಂದ್ರೆ ರೇನ್ ಪೈಪ್? ರೇನ್ ಪೈಪ್. ಓಕೆ. ಈ ಪೈಪ್ಲಿಂದ ಇದು ನಾವು ಒಳಗೆ ಹಾಕ್ಬಿಟ್ಟೆ ಅಂದ್ರೆ ಆಯ್ತು. ಎರಡು ಕಡೆ ನೀರು ಚೆಲ್ತಾವ? ಚೆಲ್ತಾವ. ಅದು ಇದ್ರದ ಒಂದು ತಾಸು ನೋಡಿದ್ರೆ ಪೂರ ಎಲ್ಲ ಬೋದ ತುಂಬಾ ಇದು ಆಗ್ತಾವ. ಹೌದೇನು ಸರ್? ಓಕೆ ಸರ್. ಯಾಕಂದ್ರೆ ಇದು ಸ್ವಲ್ಪ ಬಹಳ ಇದು ಆಗ್ತದೆ, ಗಜಪ್ಪ ಅಂದ್ರೆ ಒಳಗೆ ತಿರ್ಗಾಡೋದಾಗದ, ಅದಕ್ಕೆ ಅದು ಚಾಲು ಮಾಡಿಬಿಡ್ತೀವಿ. ಅದೇ ಚಾಲು ಮಾಡ್ತಾರೆ. ಅಂದ್ರೆ ತಿರ್ಗಾಡಿದ್ರೆ ಏನಾರ ಪ್ರಾಬ್ಲಮ್ ಆಗ್ತದೆ ಸರ್? ಆಮೇಲೆ ಏನು ಇಲ್ರಿ ಪ್ರಾಬ್ಲಮ್, ಏನಾಗಲ್ಲ. ಅದೇ ಕೆಸರಾಗ ಅಂದ್ರೆ ಇವು ಇದು ಏನಾತಲ್ಲ ಗೆಣಸ, ಅವು ಮುರಿತಾವ ಒಳಗೆ. ಓಕೆ, ಓಕೆ. ಅದಕ್ಕೆ ಹಂಗೆ ಪೈಪನ್ನ ಹಾಕ್ಬಿಡ್ತೀವಿ ಒಳಗೆ ಸರ್. ಆ ಥರ ಅಂದ್ರೆ ಒಳಗೆ ಸ್ವಲ್ಪ ಮುರಿಯೋ ಚಾನ್ಸ್ ಇರ್ತದೆ ಅಂತ ಮಾಡ್ತಾರೆ ಚಾನ್ಸ್ ಇರ್ತದೆ. ಓಕೆ. ಆಮೇಲೆ ಸರ್ ಯೂರಿಯಾ ಬಿಟ್ಟು ಬತ್ ಬೇರೆ ಏನೋ ಗೊಬ್ಬರ ಹಾಕ್ತಿರಿ? ಏನು ಏನ ಫಸ್ಟಿಗೆ ಹಾಕದ್ರಿ, ಅದಕ್ಕೆ ಸದಿ ಅಂತ ತೆಗಿತೇಳ್ರಿ, ಅದಕ್ಕೆ ಸ್ವಲ್ಪ ಚಬ್ಬಿ ಚೆಂಡ ಗೊಬ್ಬರ ಯೂರಿಯಾ ಅಷ್ಟೇ. ಚಬ್ಬಿಸ್ ಹಾಕ್ಬೋದ್ರಿ? ಆಗ್ಬೋದು. 26 ಆಗ್ಬೋದು, 20-13 ಆಗ್ಬೋದು. ಅಷ್ಟೇ, ಹೆಚ್ಚಿಗೆ ಬೇರೆದೇನು ಹಾಕೋದಿಲ್ಲ. ಅದು ಫಸ್ಟ್ ಇನ್ಶಿಯಲಿನ ಇದು? ಇನ್ಶಿಯಲ್ ಫಸ್ಟ್ ಏನು ಅಷ್ಟೇ ಹಾಕೋದು, ಯೂರಿಯಾ ಮತ್ತೆ ಸ್ವಲ್ಪ. ಅದು ಕಾಯಿ ತುಂಬಾ ಟೈಮ್ನಾಗ ಏನಾರ ಅವಾಗ ಹಾಕ್ತಿರಿ ಸರ್? ಗಾಯ ಬೆಳೆ ಆ ಟೈಮ್ನಾಗ ಏನು ಹಾಕೋದಿಲ್ರಿ. ಇದಕ್ಕೇನು ರೋಗ ಏನೋ ಬರ್ತಾವ ಸರ್? ಮತ್ತೆ ಏನು ಬರಲ್ರಿ ಇದಕ್ಕೆ ರೋಗ ಏನು ಬರಲ್ರಿ? ಏನು ಬರಲ್ರಿ. ಬೇರ್ ರೋಗ ಅಂತದ್ದು, ಎಲ್ಲಿ ಚುಕ್ಕಿ ರೋಗ, ಎಲ್ಲಿ ಚುಕ್ಕಿ ಮ್ಯಾಲೆ ಇದು ಬರ್ತದೆ ಅಂದ್ರೆ ಅದಕ್ಕೆ ನಾವು ಎಣ್ಣೆ ಈಗಿನ ತಕರೆ ನಾವು ಎಣ್ಣೆ ಈ ಥರ ಮೈಕ್ರೋನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಇದು ಏನದಲ್ರಿ, ಇದು ಕರ್ರಾಗ ಇದು ನಾವು ಏನು ಎಣ್ಣೆ ಏನು ಹೊಡೆದಿಲ್ಲ ನೋಡ್ರಿ. ಅದಕ್ಕೆ ಏನು ಹೊಡೆದಿಲ್ರಿ? ಓಕೆ. ಅದು ತಂತಾನೇ ಅದು ಇದು ಆಗ್ತದೆ. ಅದು ರೋಗ ಏನು ಬರಲ್ಲ ಸರ್? ಬಂದರೂ ಒಳಗೆ ಇದು ಆಗ್ತದೇನ್ರಿ? ಒಳಗಿಂದ ಒಳಗೆ ಅದೇ ಇದು ಆಗ್ಬಿಡ್ತದೆ ತಾನೆ. ನಾವು ಏನು ರೋಗ ಬರೋದಿಲ್ಲ, ಏನು ಮಾಡಲ್ಲ. ಅದು ನೀರು ಬಿಟ್ಟರೆ ಹೋಗ್ಬಿಡ್ತದೆ? ನೀರು ಬಿಟ್ಟೆ ಅಂದ್ರೆ ಅದು ತಾನೇ ಹಸಿ ಆಗ್ತದಲ್ರಿ, ಅವು ಹೆಂಗೆ ಚಿಗಿತದಲ್ಲ ಹಂಗೆ ಅದು ಎಲ್ಲ ಇದು ಹಾಕೋತ ಹೋಗ್ತದೆ. ಇದು ಈಗ ಹಾರ್ವೆಸ್ಟ್ ಮಾಡೋ ಹೆಂಗೆ ಸರ್? ಇದು ಕೈಲಿಂದ ಮಾಡ್ಬೇಕಾ ಹೆಂಗೆ ಸರ್? ಇದು ತೆಗಿಬೇಕಂದ್ರೆ ಹೆಂಗ್ರಿ? ಇದು ಎತ್ತಿನ ನೆಗಲ್ಲಿ ತೆಗಿಬೇಕ್ರಿ. ಎತ್ತು ನೆಗಲಿಂದ ತೆಗಿಬೇಕೇನು ಸರ್? ಎತ್ತಿನ ನೆಗಲ್ಲೇ ರೀ. ಮತ್ತೆ ಯಾವ ಬೇರೆ ಟ್ರಾಕ್ಟರ್ ನೆಗಲ್ಲ ಅದು ನಡೆಯಲ್ರಿ. ಇದಕ್ಕೆ ಟ್ರಾಕ್ಟರ್ ನೆಗಲ್ ನಡೆದ್ರೆ ಎಲ್ಲ ಒಳಗಿನ ಬೋದ್ನೆ ಒಳಗೆ ಇದ್ದು ಗಣೇಶ ಎಲ್ಲ ಮುರಿದು ಹೋಗ್ತಾರೆ. ಹೌದೇನು ಸರ್? ಗುಣಿ ಆಗೋತಾವ. ಎತ್ತೇ ಮೇನ್ ರೀ ಇದು? ಎತ್ತುಗಳನ್ನೆಲ್ಲ ತೆಗಿರಿ, ಸ್ಲೋ ಮುರಿತದ್ರಿ ಇದು. ಇಲ್ಲಿ ಮುರಿಸ್ಬೇಡ, ಸ್ಲೋ ತೆಗಿರಿ. ಹಿಂಗೆ ಈ ಥರ ಬರ್ತದ್ರಿ. ಓಕೆ. ಈ ಥರ ಸರ್. ಇದು ಎಲ್ಲ ಮಣ್ಣಾಗ ನಡ್ತದ್ರಿ ಇದು? ಎಲ್ಲ ಮಣ್ಣಾಗ. ಮತ್ತು ಇದು ಹೆಚ್ಚಿಗೆ ಇಳುವರಿಕೆ ಆಗೋದಂದ್ರೆ ನಮ್ಮ ಮಡ್ಡಿ ಇದ್ರೊಳಗೆ ಅದ್ರೊಳಗೆ ಚೆನ್ನಾಗಿ ಬರ್ತೈತೆ ರೀ? ಚೆನ್ನಾಗಿ ಬರ್ತೈತಿ. ಮತ್ತು ಕಲರ್ ಶೈನಿಂಗ್ ಬರ್ಬೇಕಾದ್ರೆ ಕರಿ ಮಣ್ಣಾಗ ರೀ. ಕರಿ ಮಣ್ಣಾಗ ಕಲರ್ ಶೈನಿಂಗ್ ಬರ್ತದ್ರಿ? ಕಲರ್ ಶೈನಿಂಗ್ ಚಲೋ ಬರ್ತದೆ. ಇದಕ್ಕೆ ಮೇಂಟೆನೆನ್ಸ್ ಏನಿಲ್ಲ ಸರ್? ಹೆಚ್ಚಿಗೆ ಏನು ಇಲ್ರಿ ಮೇಂಟೆನೆನ್ಸ್. ಒಂದ್ಸರ್ತಿ ಹಾಕ್ಬಿಟ್ರೆ ಮುಗಿತ್ರಿ, ಒಂದು 4-5 ತಿಂಗಳ ತನಕ ಬೇಫಿಕ್ರಿ ಅಂತ ತಿಳ್ಕೊರಿ. ಬೇಕೇ ರೀ. ಅಂದ್ರೆ ಎಕರೆಗೆ ಎಷ್ಟು ತೆಗಿತೀರಿ ಸರ್ ನೀವು? ಅಂದಾಜ 10 ಗುಂಟೆಗೆ ನಿಮ್ದು ಆದಾಯ ಎಷ್ಟು ಬರ್ತದ್ರಿ? ಆದಾಯ ನೋಡ್ರಿ ಕೆಜಿ ಲೆಕ್ಕ ಅಂದ್ರೆ ಏಟ್ ಬರ್ತದ. ನಾವು ಒಂದು ಕೆಜಿ ಲೆಕ್ಕ ಏನು ಮಾರಲ್ಲ ಸರ್. ನಾವು ಇದು ಅದು ದೊಡ್ಡ ಕ್ಯಾರಿ ಬ್ಯಾಗ್ ಏನೈತಲ್ರಿ, ಒಂದು 20 kgದು, ಅದು ಕ್ಯಾರಿ ಬ್ಯಾಗನ್ನ ತುಂಬ್ಕೊಂಡು ಹೋಗ್ತೀವಿ. ಅದು 300-400 ರೂಪಾಯಿ ಮಾರಿಬಿಡ್ತೇವೆ ರೀ ಒಂದು ಕ್ಯಾರಿ ಬ್ಯಾಗ್. ಒಂದು ಕ್ಯಾರಿ ಬ್ಯಾಗ್. ಓಹೋ ಹಂಗೆ ಅದು ಒಂದ್ಸರ್ತಿ ಚಾಲು ಆಗ್ತದೆ, ಕಂಟಿನ್ಯೂ ಆಗ್ತದೆ ಏನ್ರಿ ಸರ್? ಇದು
ಈಗ ಒಂದ್ಸರ್ತಿ ಈಗ ಕಂಟಿನ್ಯೂ ಅಂದ್ರೆ ಶಿವರಾತ್ರಿಗೆ ಹೆಚ್ಚು ಮಾಡ್ತದೆ. ಈಗ ಏನಿಲ್ರಿ, ಈಗ 300 ಅಡಿಷನ್ ಆಡೋದ್ರಿ ಅದು. ಅದು ಚೀಲ 20 kg 20 kg. ಓಕೆ ಸರ್, ಓಕೆ. ಅಂದ್ರೆ ಈಗ ತೆಗ್ದಾರ ನೆಕ್ಸ್ಟ್ ಈಗ ಮಾರ್ ಬರ್ತಿರಲ್ಲ ಸರ್, ಆಮೇಲೆ ನೆಕ್ಸ್ಟ್ ಒಂದು 4 ದಿವಸ ಆದ್ ಬಿಟ್ಟು ಬರ್ತೀರೇನು ಹಂಗ ಅಂತ? 2 ದಿವಸ ಸಿಗದಕ್ಕೆ ಇಲ್ಲ ತೆಗೆದ್ರೆ ಒಂದೇ ಸರ್ತಿ ತೆಗಿತೀರಿ? ತೆಗೆಯೋದು ಒಂದೇ ಸರ್ತಿ. ಒಂದೇ ಸರ್ತಿ ತೆಗ್ದು ಒಂದೇ ಸರ್ತಿ ಕೊಟ್ಬಿಡ್ತೀರಿ? ಓಕೆ ಸರ್, ಓಕೆ. ನೀವು 10 ಕ್ವಿಂಟಲ್ ಅಂದ್ರೂ ನಿಮಗೆ ನೋಡ್ರಿ ಒಂದು 20 ರೂಪಾಯಿ ಹಿಡಿದ್ರು 20,000 ರೂಪಾಯಿ ಆಯ್ತು ರೀ ನಿಮಗೆ. ಓಹೋ ಇಡ್ತಾವ್ರಿ, ರೂಪಾಯಿ ದೊಡ್ಡದೇನು ಸರ್? ಇಲ್ಲಿ ನೋಡಿ ಸರ್ ಸ್ನೇಹಿತರೆ, ನೋಡ್ರಿ ಇಲ್ಲಿ ಈ ಪೂರ ಅದೇ ಅದ, ಇನ್ನ ತೆಗ್ದಿಲ್ಲ ಸಾಬ್ರು. ತೆಗ್ದಿಲ್ರಿ, ನೆಗಲ್ ಹೊಡೆದಿಲ್ರಿ. ಇನ್ನ ನೆಗಲ್ ಹೊಡೆದಿಲ್ಲ. ನಮ್ಮ ಶರಣಬಸವೇಶ್ವರ ತೇರ್ ಅದಲ್ರಿ, ಅವಾಗ ಹೆಚ್ಚಿಗೆ ಉಪವಾಸ ಇರ್ತಾರಲ್ಲ, ಅವಾಗ ತೆಗಿಬೇಕು. ಓಕೆ ಓಕೆ ಓಕೆ. ಶರಣಬಸವೇಶ್ವರ ತೇರ್ ಅಂತ ಟೈಮ್ನಾಗ ಹೆಚ್ಚಿಗೆ ಡಿಮಾಂಡ್ ಸರ್. ಅಂದ್ರೆ ಉಪವಾಸ ಹೆಚ್ಚಿಗೆ ಇರ್ತಾರಲ್ಲ, ಅಂದ್ರೆ ಉಪವಾಸ ಟೈಮ್ನಾಗ ಇದು ಬೆಸ್ಟ್ ಅಂತ ತಿಳ್ಕೊಳ್ಳಿ. ಬೆಸ್ಟ್ ಅಂತ ಹೇಳಿ. ಓಕೆ ಸರ್, ಓಕೆ. ಇದು ನೋಡಿ ಸ್ನೇಹಿತರೆ, ಪೂರಾ ಅದೇ ಐತಿ ಬೆಳಿ. ಸಿಡಿನ ಬೆಳಿ ಕಾಟುದೇನ? ಕಾಟುತ್ತ ಸೇ ಕಾಯ್ತೋಕರು. ಓ, ಈ ಥರ ಬೆಳೆ ಏನು ಸರ್ ಇದು? ಇದೆ ಬೆಳೆ. ಇದಕ್ಕೆ ಕಟ್ ಮಾಡ್ಕೊಂಡು ಮಾರ್ಕೋಬೋದು? ಇದನ್ನ ಕಟ್ ಮಾಡ್ಕೊ. ಇವು ಎಲ್ಲಿ ಕಟ್ ಮಾಡ್ಕೋಬೋದೇನ್ರಿ? ಸೈಡಿಗೆ ಎಲ್ಲಿ ಕಟ್? ಎಲೆಯಲ್ಲಿ ಖಾಲಿ ಇಷ್ಟೇ, ಇದು ಎಲೆನೇ ಕಟ್ ಮಾಡೋದು ಇಷ್ಟೇ. ಓಕೆ ಓಕೆ. ಇಟ್ಟು ಕಟ್ ಮಾಡ್ಕೊಂಡು ಕೇಸಿ ಇದನ್ನ ಇರ್ತದಲ್ರಿ, ಈ ಎಲೆಯಲ್ಲಿ ಕಟ್ ಮಾಡ್ಕೋದು, ಹಿಂಗೆ ಚುಚ್ ಬಿಡಾರಿ ಡೈರೆಕ್ಟ್ ಇದೆ. ಡೈರೆಕ್ಟ್ ಚೂಸ್ ಬಿಡೋದು. ಓಕೆ ಸರ್, ಓಕೆ. ಈ ಥರ ಬೇರನ ಇದು. ಇದಕ್ಕೆ ಇದು ಒಂದೊಂದು ಅರ್ಧ ಫೀಟ 1 ಫೀಟಿಂದ ಒಂದು ನಡೀತದ್ರಿ. ಓಕೆ ಸರ್. ಗೇಣ ಇದನ್ನೆಲ್ಲ ಬೋದಿನಾಗ ಚುಚ್ ಬಿಟ್ಟೇವೆ ಅಂದ್ರೆ ಓಕೆ ಆಯ್ತು, ಅದೇ ಚಿಗದ್ದಿ ಅದೇ. ಆಮೇಲೆ ಸರ್ ಈಗ ಇದು ನೋಡ್ರಿ, ಈಗ ನೀವು ಹಾಕಿರಲ್ಲ ಗೆಣಸು, ಈ ಗೆಣಸು ಹಾಕಿದ್ಮೇಲೆ ಮತ್ತೆ ಏನಾರ ಬೆಳೆ ತೆಗ್ದ್ಮೇಲೆ ಏನಾರ ಬೆಳೆ ಹಾಕ್ತಿರಿ ಇದಕ್ಕೆ? ಬೆಳೆ ಮತ್ತೇನು ಹೇಳ್ರಿ, ಮತ್ತೀಗ ಏನು ಹಾಕೋದಿಲ್ಲ. ಬೇಸಿಗೆಗೆ ಇದು ಕೊತ್ತಂಬರಿ ಅವು ಏನಾರ ಮಾಡ್ತೀವಿ, ಮತ್ತೆ ತೊಗರಿ ಬಿತ್ತೇವೆ ಅಷ್ಟು. ತೊಗರಿ ಬಿತ್ತೀರಿ? ಇಲ್ಲ ಸರ್, ಮತ್ತೆ ನಮಗೆ ನೆಕ್ಸ್ಟ್ ಗೆಣಸು ಬರ್ಬೇಕಂದ್ರೆ ಅಂತ ಟೈಮ್ನಾಗ ಬೇರೆ ಗೆಣಸಿಂದ ಏನೋ ಬೇರೆ ತಾಲಿ ಹಾಕ್ತೀರಿ, ಅದೇ ತಾಲಿ ಹಾಕೋದಿಲ್ಲ. ಅಂದ್ರೆ ಇಲ್ಲಿ ಬೇರೆ ಬರ್ತದ್ರಿ ತಂತಾನೆ, ಅದು ಏನು ಹಾಕಿದ್ರೆ ಬರ್ತದೆ ಬೇರೆ ಇದು ಆತ ಚಿಗಿತಾವು. ಅದೇ ಬೇರೆ ಚಿಕ್ಕೊಂತ ಬೇರೆ ಕಡೆ ಹೊಲ್ದಾಗ ಹಾಕ್ಬಿಡ್ತೀರಿ. ಈ ಸ್ವಲ್ಪ ತೊಗರಿ ಇತ್ತಂದ್ರೆ ಬೇರೆ ಇರ್ತದ್ರಿ, ಇದು ಇಲ್ಲೇ ಹಚ್ಚೋದಿಲ್ಲ, ಬೇರೆ ತಾಲಿ ಹಚ್ಚಿ ಬಿಡೋದು. ಓಕೆ ಓಕೆ. ಖಾಲಿ ಇರ್ತದಲ್ಲ ಏನ, ಅಂದ್ರೆ ನೀವು ಇವಾಗ ಕೊತ್ತಂಬರಿ ಪುದೀನ ಎಲ್ಲ ಹಾಕೋಬಹುದು, ತೊಗರಿನೂ ಹಾಕೋಬಹುದು. ಆ ಜೂನ್ ಟೈಮ್ನಾಗ ಮಳಿ ಬಿದ್ದಾಗ ಬೇರೆ ಏನ್ ಚಿಗಿರ್ತಾವ ಅದೇ ಬೆಳೆ ಒಯ್ದಕ್ಕೆ ನಾವು ಬೇರೆ ತಾಲಿ ಹಚ್ಕೋತೀವಿ. ಬೇರೆ ಹಚ್ಕೋತೀರಿ ಸರ್? ಓಕೆ ಸರ್, ಓಕೆ ಓಕೆ. ಅದೇ ಬೆಳೆ ನಾವು ಬೇರೆ ತಾಲಿ ಹಚ್ಕೋತೀವಿ ಆ ಥರ. ಸರ್ ಇದು ಇವು ಬೆಳ್ಳಿ ಏನಿರ್ತಾವ್ರಿ, ಫಸ್ಟ್ ಇದು ಕಟ್ ಮಾಡ್ಕೋಬೇಕನ್ ಸರ್? ಇದು ಹಾರ್ವೆಸ್ಟ್ ಮಾಡ್ಬೇಕಂದ್ರೆ ಕಟಾವ್ ಮಾಡ್ಬೇಕಂದ್ರೆ ಕಟ್ ಮಾಡ್ಬೇಕ್ರಿ. ಇದು ಈ ಥರಕ್ಕೆಲ್ಲ ಕಟ್ ಮಾಡ್ಕೋಬೇಕ್ರಿ ಮೇಲೆ ಎಲ್ಲ ಕತ್ತರಿಸಿ ಕಟ್ ಮಾಡ್ಕೇಸಿ ಹೊರಗೆ ಹಾಕ್ಬಿಡಾದ್ರಿ. ಈ ಥರ ಹೊರ ಹಾಕ್ತೀರಿ. ಆಮೇಲೆ ಇದ್ರದ್ದು ಮೇನ್ ಬೇರ್ಗಳು ಇರ್ತಾವ ಸರ್, ನೀವು ಎಲ್ಲ ಈ ಕಡೆ ಬಿಸಾಕ್ ಬಿಟ್ರೆ ಸರ್? ಇದು ಬೇರೆ ಈಗ ಅದು ಏನು ಕೆಲ್ಸಕ್ಕೆ ಬರಲ್ರಿ, ಒಣಗಿಸ್ ಅದು ಎದ್ಗೊಳಗು ಮತ್ತೆ ತಿಂತಾವ ಅಂತ ಕೇಸಿ ಹೊರಗೆ ಹಾಕಿದೇವೆ. ಎದ್ಗಳು ತಿಂತಾವ ಸರ್? ತಿಂತಾವ ಸರ್, ಎಲ್ಲ ಕುರಿಗಳು ತಿಂತಾವ, ಎದ್ಗಳು ತಿಂತಾವ, ಎಲ್ಲ ತಿಂತಾವ್ರಿ ಸರ್. ಅಂದ್ರೆ ಇವು ಎದ್ಗಳು ತಿನ್ಲತ್ತಾವ ನೋಡ್ರಿ. ಓಹೋ, ಅಲ್ಲಿ ತಿನ್ಲತ್ತಲ್ಲ ಸರ್? ಎದ್ಗಳು ತಿನ್ಲತ್ತಾವ ನೋಡ್ರಿ. ಓಕೆ ಓಕೆ ಓಕೆ. ಅಂದ್ರೆ ವೇಸ್ಟ್ ಆಗಲ್ರಿ ಇದು? ವೇಸ್ಟ್ ಆಗಲ್ಲ ಸರ್ ಇದು. ಓಕೆ ಸರ್, ಬೆಸ್ಟ್ ಅಲ್ರಿ ಸರ್. ನಮ್ಮ ಇದರಿಂದ ಹಾಲು ಏನಾರ ಹೆಚ್ಚಿಗೆ ಏನಾರ ಆಗ್ತದೆ ಸರ್? ಹಾಲು ಗೀಲು ತಿಂದ್ರೆ ಅದು ಏನಾರ ಅಬ್ಸರ್ವ್ ಮಾಡಿರಿ? ಹಾಲು ಹೆಚ್ಚಿಗೆ ಕೊಡ್ತಾರೆ. ಹಾಲು ಹೆಚ್ಚಿಗೆ ಕೊಡ್ತದೆ ಸರ್? ಕೆಂಪು ಇದು ಅಂತೀರಿ, ಇದಾಯ್ತು ಗೆಣಸ. ಒಂದ್ಸಲ ಹೈದ್ರಾಬಾದ್ ಹೋಗಿದ್ದೀವಿ ಸರ್. ಹೈದ್ರಾಬಾದ್ ಇದೇ ಥರ ಅದು ತಳಗಂದ್ರೆ ಬಿಳಿದಾಗ್ತದೆ ಸರ್. ಬಿಳಿದ್ರಿ? ಮೂಲಂಗಿ ಇಲ್ಲ, ಮೂಲಂಗಿ ಬಿಟ್ಟು ಮೂಲಂಗಿ ಅಪ್ಲೈ ರೀ. ಮೂಲಂಗಿ ಅಪ್ಲೈ ಇತ್ತು. ಗೆಣಸ ಬೆಳೆ ತಂದಿದ್ದು ನಾನು ಹಚ್ಚಿದ ಅದು ನಮ್ಮಲ್ಲಿ ಆಗಲಿಲ್ಲ ಸರ್. ಅದು ಆಗಲಿಲ್ಲ ರೀ. ಓಕೆ ಓಕೆ. ಸೊ ಅದಕ್ಕೆ ಕೆಂಪು ಸಿಹಿ ಗೆಣಸಿಗೆ ನಾವು ಕರೆಕ್ಟ್ ಇದು ನಮ್ಮ, ಯಾಕಂದ್ರೆ ಅದು ಆಂಧ್ರ ಕಡೆ ನಡೀತದೆ, ಆ ಕಡೆ ಹೆಚ್ಚಿಗೆ ಬಿಳಿದೇ ಇರ್ತದೆ ರೀ. ಬಿಳಿದಿರ್ತೇನೆ ಸರ್? ಈ ಕಡೆ ನಮ್ಮ ಕಡೆ ಅಂದ್ರೆ ಇದು ಹೆಚ್ಚಿಗೆ ಇದು ಕೆಂಪಗೆ ಇರ್ತದೆ ರೀ. ಅಂದ್ರೆ ಇದಕ್ಕೆ ಹಂದಿ ಕಾಟ ಆಯ್ತು ಪ್ರಾಬ್ಲಮ್ ಆಗ್ತದೆ? ಪ್ರಾಬ್ಲಮ್ ಆಗ್ತದೆ, ಎಲ್ಲ ಬೆಳೆ ನಾಶ ಮಾಡಿಬಿಡ್ತದೆ ಅದು ಪೂರಾ ಬೆಳೆ. ಓಕೆ ಸರ್, ಓಕೆ ಓಕೆ. ಹೈರಾಣ ಸ್ವಲ್ಪ ಅದಕ್ಕೆ ಕಂಟ್ರೋಲ್ ಮಾಡ್ಕೋಬೇಕ್ರದ. ಕಂಟ್ರೋಲ್ ಅದರಿಂದ ಜಾಕಿ ಮಾಡ್ಬೇಕಾಗ್ತದೆ ನಾವು. ಇಲ್ಲಿ ಹಾಕಿ ಇದು ಹಾಕಿ ಹಂಗೆ ಭಾಳ ದೂರ ಇತ್ತು ಹೊಲ ಅಂದ್ರೆ ಮತ್ತೆ ನಾವು ಕರೆಂಟ್ ಸಮೀಪ ಇದ್ದರೆ ಸೋಲಾರ್ ಗಿಲಾರ್ ಹಾಕಿಸಿ ಮಾಡ್ಕೋಬೋದು ಸರ್. ಮಾಡ್ಕೋಬೋದು. ಓ
ಸರ್ ಥ್ಯಾಂಕ್ ಯು ಸರ್. ಇದು ನಮ್ಮ ಮಾಹಿತಿ ನಮ್ಮ ರೈತರಿಗೆ ಭಾಳ ಇಷ್ಟ ಆಗತ್ತೆ ಸರ್. ನಮ್ಮ ರೈತರ ಪರವಾಗಿ ಸರ್ ಧನ್ಯವಾದ ಸರ್. ಥ್ಯಾಂಕ್ ಯು. ನಮಸ್ಕಾರ ಸರ್.